ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಠ್ಯದಲ್ಲಿ ಭಗವದ್ಗೀತೆಯನ್ನ ಸೇರ್ಪಡೆ ಮಾಡಬೇಕು ಅನ್ನೋ HDK ಪತ್ರ. ಕುಮಾರಸ್ವಾಮಿ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ವ್ಯಂಗ್ಯವಾಡಿದ್ದಾರೆ. ಕುಮಾರಸ್ವಾಮಿಯವರು ಮನುವಾದಿಯಾಗಿದ್ದಾರೆ, ಬಿಜೆಪಿಗೆ ಸೇರಿದ ಮೇಲೆ ಮನುವಾದಿ ಆಗಿಬಿಟ್ಟಿದ್ದಾರೆ HD ಕುಮಾರಸ್ವಾಮಿಯವರು ಅಂಥೇಳಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ವ್ಯಂಗ್ಯವಾಡಿದ್ದಾರೆ. 3 ತಿಂಗಳು 4 ತಿಂಗಳು ಒಂದು ಬಾರಿ ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಭಗವದ್ಗೀತೆಯ ಪಠ್ಯ ಸೇರಿಸಲು ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಭಗವದ್ಗೀತೆಯ ಪಠ್ಯ ಸೇರಿಸಲು ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಭಗವದ್ಗೀತೆಯ ಪಠ್ಯ ಸೇರಿಸಲು ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಭಗವದ್ಗೀತೆಯ ಪಠ್ಯ ಸೇರಿಸಲು ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಈಗ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಭಗವದ್ಗೀತೆಗೂ ಮನುವಾದಕ್ಕೂ ಎತ್ತಣದಿಂದ ಎತ್ತಣ ಸಂಬಂಧ ಅಂಥೇಳಿ HD ಕುಮಾರಸ್ವಾಮಿ ಅವರು ಪತ್ರವನ್ನ ಬರೆದಿದ್ದನ್ನ ವಿರೋಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಗವದ್ಗೀತೆಗೂ ಮನುವಾದಕ್ಕೂ ಕಂಪೇರ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಮಸೂದ್? ಪ್ರೇಮ್, ನಿನ್ನೆ ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪತ್ರ ಬರೆದಿರುವಂಥದ್ದು. ಪಠ್ಯದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಭಗವದ್ಗೀತೆಯ ವಿಚಾರ ಇರಬೇಕು, ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಸಿಕ್ಕಬೇಕು ಅನ್ನೋ ಅರ್ಥದಲ್ಲಿ ಒಂದು ಪುಟದ ಪತ್ರ ಬರೆದಿದ್ದಾರೆ. ಶಾಲಾ ಪಠ್ಯದಲ್ಲಿ ಭಗವದ್ಗೀತೆಯ ವಿಚಾರವನ್ನು ಕೂಡ ತನ್ನಿ, ಧರ್ಮದ ವಿಚಾರ ಅಂದರೆ ಭಗವದ್ಗೀತೆ ವಿಚಾರ ಪಠ್ಯವಾಗಿ ಸೇರಿಸಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಇದು ಈಗ ಸಾಕಷ್ಟು ಚರ್ಚೆ ಆಗ್ತಿದೆ. ಮುಖ್ಯವಾಗಿ ಕಾಂಗ್ರೆಸ್ ನಾಯಕರ ವಿರೋಧಕ್ಕೂ ಕೂಡ ಕಾರಣ ಆಗಿದೆ. ಒಂದು ರೀತಿಯಲ್ಲಿ ಇನ್ನೊಂದು ಕಡೆ ಮಿಶ್ರ ಪ್ರತಿಕ್ರಿಯೆಯನ್ನು ಕೂಡ ಬರ್ತಾ ಇದೆ. ಪರಮೇಶ್ವರ್ ಅವರು ಕೂಡ ಮಾತಾಡಿದ್ರು. ಕುಮಾರಸ್ವಾಮಿ ಅವರು ಅವರ ಅನಿಸಿಕೆ ಕೇಂದ್ರ ಸರ್ಕಾರ ಕೇಳಿದರೆ ಕೇಂದ್ರ ಸರ್ಕಾರ ಅದರ ಮೇಲೆ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ನೋಡಬೇಕು ಅಂತಂದ್ರು. ಆದರೆ ಮುಖ್ಯಮಂತ್ರಿಗಳು ತೀವ್ರವಾಗಿ ಕಟುವಾಗಿ ಟೀಕೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರ ಈ ವಿಚಾರವನ್ನ. ಬಿಜೆಪಿಯವ್ರ ಜೊತೆ ಸೇರಿದ್ದಾರೆ ಕುಮಾರಸ್ವಾಮಿ ಅವರು, ಬಿಜೆಪಿಯವ್ರ ಜೊತೆ ಸೇರಿ ಅವರು ಕೂಡ ಮನುವಾದಿ ಆಗಿದ್ದಾರೆ ಅನ್ನುವ ಕಟುವಾದ ಟೀಕೆಯನ್ನ ಮುಖ್ಯಮಂತ್ರಿಗಳು ಮಾಡಿರುವಂಥದ್ದು. ಆ ಪತ್ರಕ್ಕೂ ಕೂಡ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸ್ತಿರುವಂಥದ್ದು. ಶಾಲಾ ಪಠ್ಯದಲ್ಲಿ ಭಗವದ್ಗೀತೆ ಬರೋದು ಬೇಡ ಅನ್ನೋ ಅರ್ಥದಲ್ಲಿ ಮುಖ್ಯಮಂತ್ರಿಗಳ ಹೇಳಿಕೆ ಇತ್ತು. ಸಾಮಾನ್ಯವಾಗಿ ಪ್ರಗತಿಪರರು, ಎಡಪಂಥೀಯರು ಎಲ್ಲರೂ ಕೂಡ ಈ ವಿಚಾರವನ್ನು ವಿರೋಧ ಮಾಡ್ತಾರೆ. ಸಿದ್ದರಾಮಯ್ಯನವರು ಕೂಡ ಒಂದು ರೀತಿಯಲ್ಲಿ ಸಮಾಜವಾದಿ ಧೋರಣೆಯಿಂದ ಬಂದಿರುವಂಥವ್ರು, ಸಮಾಜವಾದಿ ಚಿಂತನೆಗಳು, ಎಡಪಂಥೀಯ ಚಿಂತನೆಗಳಿಂದ ಅವರು ಕೂಡ ಪ್ರಭಾವಿತರಾಗಿದ್ದಾರೆ. ಅದೇ ಧಾಟಿಯಲ್ಲಿ ಸಿದ್ದರಾಮಯ್ಯವರು ಕೂಡ ಮಾತಾಡಿರುವಂಥದ್ದು. ಕುಮಾರಸ್ವಾಮಿ ಅವರು ಬಿಜೆಪಿಯವ್ರ ಜೊತೆ ಸೇರಿ ಮನುವಾದಿ ಆಗಿದ್ದಾರೆ, ಹಾಗಾಗಿ ಆ ರೀತಿಯ ಪತ್ರ ಬರೆದಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನ ನಾಯಕರು ಒಂದು ಕಡೆ ಬೇರೆ ಬೇರೆ ಮಿಶ್ರ ಪ್ರತಿಕ್ರಿಯೆ ಕೊಡ್ತಾ ಇರಬಹುದು. ಆದರೆ ಮುಖ್ಯಮಂತ್ರಿಗಳು ತೀವ್ರವಾಗಿ ಟೀಕೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಈ ಪತ್ರಕ್ಕೆ ಮತ್ತೆ ಈ ನಿಲುವಿಗೆ. ಪ್ರೇಮ್, ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿ ಡೀಟೇಲ್ಸ್ ಪಡಿತೀವಿ.